ಈಗಾಗಲೇ ನಮ್ಮ ಭಾರತದಲ್ಲಿ ಬರಗಾಲ ಶುರು ಆಗೋಗಿದೆ. ಹೇಗೆ ಅಂತೀರಾ? ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಾದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾನು ಚಂದನ. ನೇರಳೆ ಹಣ್ಣು ಸಾಮಾನ್ಯವಾಗಿ ನಾವು ರಸ್ತೆಗಳಲ್ಲಿ ಈಗ ತುಂಬಾ ಜಾಸ್ತಿ ನೋಡ್ತಿದೀವಿ. ಅದು ಮಾರಾಟದ ವಿಷಯದಲ್ಲಾದ್ರೂ ಆಗಿರ್ಬೋದು, ಅಥವಾ ರಸ್ತೆಯಲ್ಲಿ ಮರಗಳು ಕೆಳಗ್ ಹಾಕಿರುವಂತಹ ಹಣ್ಣುಗಳನ್ನ ಆದ್ರೂ ಆಗಿರ್ಬೋದು. ಅಂಡ್ ಏನಕ್ಕೆ ಇಷ್ಟೊಂದು ನೋಡ್ತಿದೀವಿ ಅಂತಂದ್ರೆ, ಈ ಹಿಂದೆ ನಮ್ಮ ಅಜ್ಜಿ ತಾತ ಎಲ್ಲ ಹಳ್ಳಿಗಳಲ್ಲಿ ಬೆಳೆದಿರೋರ್ಗಾದ್ರೆ ಗೊತ್ತೇ ಇರುತ್ತೆ. ಅಜ್ಜಿ ತಾತ ಹೇಳ್ತಾನೆ ಇರ್ತಾರೆ, ನೇರಳೆ ಮರದಿಂದ ನೇರಳೆ ಹಣ್ಣು ಜಾಸ್ತಿ ಭೂಮಿಗೆ ಉದುರಿದ್ರೆ ಬರಗಾಲ ಖಂಡಿತ ಅಂತ ಹೇಳಿ. ಇದಕ್ಕೆ ವೈಜ್ಞಾನಿಕವಾಗಿ ಕೂಡ ಆಧಾರ ಇದೆ. ಹೇಗೆ ಅನ್ನೋದಾದ್ರೆ, ನೇರಳೆ ಹಣ್ಣು ಜೊತೆಗೆ ಹಲಸಿನ ಮರದ ಎಕ್ಸಾಂಪಲ್ಸ್ ಕೂಡ ನಾವು ಕೇಳ್ತಾ ಬಂದಿದ್ದೀವಿ. ಅದೇ ನೇರಳೆ ಹಣ್ಣು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಈ ವರ್ಷ. ಅಂಡ್ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಮಾಸ್ಟಿಂಗ್ ಅಂತ ಹೇಳ್ತಾರೆ, ಅಥವಾ ಸ್ಟ್ರೆಸ್ ಫೂಟಿಂಗ್ ಅಂತ ಹೇಳ್ತಾರೆ. ಈಗ ಒಂದು ಮರಕ್ಕೆ ಭೂಮಿಯಲ್ಲಿ ನೀರಿನ ಅಂಶ ಎಷ್ಟಿದೆ, ಅಥವಾ ವಾತಾವರಣ ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕೂಡ ಒಂದು ಗ್ರಹಿಸುವಂತಹ ಶಕ್ತಿ ಒಂದು ಮರಕ್ಕಿರುತ್ತೆ. ಸೊ ಇದರ ಆಧಾರದ ಮೇಲೆ ಮಳೆಗಾಲ ಈಗ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನಾವು ಹಿಂದೆ ನೋಡಿದೀವಿ. ಅಂದ್ರೆ 64% ಅಷ್ಟು ಮಳೆ ನಮ್ಮ ಭಾರತದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ರಿಪೋರ್ಟ್ಸೇ ಹೇಳ್ತಿದೆ. ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಅಂದ್ರೆ ಯಾವಾಗ್ಲೂ 55 ಮಿಲಿಮೀಟರ್ ಅಷ್ಟು ಮಳೆ ಆಗ್ತಿತ್ತು, ಆದ್ರೆ ಈಗ 19 ಮಿಲಿಮೀಟರ್ ಅಷ್ಟು ಮಳೆ ಆಗ್ತಿದೆ ಅನ್ನೋದನ್ನ ನಾವು ರಿಪೋರ್ಟ್ಸ್ ನಲ್ಲಿ ನೋಡಿದೀವಿ. ಸೊ ಅದನ್ನ ಒಂದು ಕಡೆ ನಾವು ಇಲ್ಲಿ ಕಂಪೇರ್ ಮಾಡೋದಾದ್ರೆ, ನಮ್ಮ ಅಜ್ಜಿ ತಾತ ಹೇಳ್ತಿದ್ದಂತಹ ನೇರಳೆ ಹಣ್ಣಿನ ಕತೆ ಕೂಡ ನಿಜ ಅನ್ನೋದಕ್ಕೆ ಆಧಾರ ಸಿಕ್ಕಿದೆ ಅಂತಾನೆ ಅರ್ಥ. ಯಾಕಂದ್ರೆ ಈ ವರ್ಷ ಈ ತಿಂಗಳಲ್ಲಿ ನಾವು ಸಾಕಷ್ಟು ನೇರಳೆ ಮರದಿಂದ ಉದುರಿರುವಂತಹ ನೇರಳೆ ಹಣ್ಣನ್ನ ನಾವು ಕಾಣಬಹುದಾಗಿದೆ. ಅಂಡ್ ಅದಕ್ಕೆ ಭೂಮಿಯಲ್ಲಿರುವಂತಹ ಅಂಶಗಳನ್ನ ಗ್ರಹಿಸುವಂತಹ ಶಕ್ತಿ ಇರೋದ್ರಿಂದ ಸ್ಟ್ರೆಸ್ ಫೂಟಿಂಗ್ ನ ಮಾಡುತ್ತೆ. ಏನಪ್ಪಾ ಈ ಸ್ಟ್ರೆಸ್ ಫೂಟಿಂಗ್ ಅಥವಾ ಮಾಸ್ಟಿಂಗ್ ಅಂತ ಹೇಳಿದ್ರೆ, ಒಂದು ಮರಕ್ಕೆ ನೀರಿನ ಅಭಾವ ಎಷ್ಟಿದೆ ಅಥವಾ ವಾತಾವರಣ ಬದಲಾವಣೆಯ ಬಗ್ಗೆ ಅರಿವಿರೋದ್ರಿಂದ ಅದರ ಸಂತತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸ್ಟ್ರೆಸ್ ಫೂಟಿಂಗ್ ಅನ್ನ ಮಾಡುತ್ತೆ. ಅಂದ್ರೆ ನಾನು ಕೊಂಬೆಗಳ ಮೇಲೆ ಅಥವಾ ನನ್ನ ಬೆಳವಣಿಗೆಗೆ ನಾನು ನೀರನ್ನ ಹೆಚ್ಚಿಸ್ಕೊಳ್ಳೋದ್ರ ಅಂದ್ರೆ ಗ್ರಹಿಸೋದ್ರ ಬದಲು ಈ ತರ ಸ್ಟ್ರೆಸ್ ಫೂಟಿಂಗ್ ಅಂದ್ರೆ ಹಣ್ಣಿನ ಮೇಲೆ ಅದು ಪ್ರಭಾವ ಬೀರುತ್ತೆ. ಹಣ್ಣು ಜಾಸ್ತಿ ಉತ್ಪತ್ತಿ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ಅದರ ಸಂತತಿ ಉಳಿಯುತ್ತೆ ಅನ್ನೋ ನಂಬಿಕೆ ಅದಕ್ಕೆ. ಅಂದ್ರೆ ನಾನ್ ಹೇಗೋ ಬದುಕೋದಿಲ್ಲ ಅಥವಾ ನನ್ನ ಸಂತತಿ ಆದ್ರೂ ಚೆನ್ನಾಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಹಣ್ಣನ್ನ ಬಿಡ್ತಾ ಹೋಗುತ್ತೆ. ಅದು ಡಿಫೆನ್ಸ್ ಮೂಡಿಗೆ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಈಗ ನೀರಿನ ಅಭಾವ ಕಡಿಮೆ ಇದೆ, ಸೊ ನಾನಿವಾಗ ನನ್ನನ್ನ ನಾನು ಬದುಕಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಸಂತತಿಯನ್ನ ಜಾಸ್ತಿ ಉತ್ಪಾದನೆ ಮಾಡೋಣ ಅನ್ನೋ ಒಂದು ವಿಷಯ. ಅದರಿಂದಾಗಿ ನಾವು ನೇರಳೆ ಹಣ್ಣನ್ನ ಈ ತಿಂಗಳಿನಲ್ಲಿ ಅಥವಾ ಈ ಸೀಸನ್ ನಲ್ಲಿ ಜಾಸ್ತಿ ನೋಡ್ತಿದೀವಿ ಕಂಪ್ಯಾರಿಟಿವ್ಲಿ ಹಿಂದಿನ ವರ್ಷ. ಅಂಡ್ ಈಗ ಹವಾಮಾನ ಇಲಾಖೆ ರಿಪೋರ್ಟ್ಸ್ ಪ್ರಕಾರ ನಿಜಕ್ಕೂ ಮಳೆ ಅಭಾವ ಇದೆ ನಮ್ಮ ಭಾರತದಲ್ಲಿ. ಅಂಡ್ ಈ ನೇರಳೆ ಹಣ್ಣಿನ ಕತೆ ಕೂಡ ಅದನ್ನೇ ಸಾರಿ ಹೇಳ್ತಾ ಇದೆ. ಏನಾದ್ರೂ ಬರಗಾಲಕ್ಕೆ ರೆಡಿ ಆಗಬಿಟ್ಟಿದ್ಯಾ ಭಾರತ ಅನ್ನೋ ಒಂದು ಕುತೂಹಲ ಅಥವಾ ಒಂದು ಡೌಟ್ ಕೂಡ ಶುರು ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ನಾವು ಜೂನ್ ನಲ್ಲಿ ತುಂಬಾ ಮಳೆ ನೋಡ್ತಿದ್ವಿ, ಆದ್ರೆ ಈ ಸಲ ತುಂಬಾ ಕಡಿಮೆ ಮಳೆ ನೋಡ್ತಿದ್ವಿ. ಅಂದ್ರೆ ಮಳೆಗಾಲದ ಮೊದಲನೇ ತಿಂಗಳೇ ನಾವು ಮಳೆ ಕಡಿಮೆ ನೋಡ್ತಿದೀವಿ ಅಂದಾಗ, ಇನ್ನ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರ್ಗೂ ಮಳೆ ಹೇಗಿರ್ಬೋದು ಅನ್ನೋ ಒಂದು ಅಂದಾಜು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗತ್ತೆ. ಈ ಸಲ ನೋಡ್ಕೊಂಡು ನೀರನ್ನ ಬಳಸಿ, ಯಾಕಂದ್ರೆ ಕುಡಿಯೋ ನೀರಿನ ಅಭಾವ ಕೂಡ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನೀರಿನ ಉಪಯೋಗ ಇತಿ ಮಿತಿಯಲ್ಲಿ ಇದ್ರೆ ಒಳ್ಳೇದು. ಅಂಡ್ ಈಗ ಮಳೆಗಾಲದ ಸಮಯ ಆಗಿದ್ರೂ ಕೂಡ ಮಳೆ ಬರುವಂತಹದ್ದು ತುಂಬಾ ಕಡಿಮೆ ಇದೆ ಅನ್ನೋ ಒಂದು ಕಾರಣಕ್ಕೆ ನೀರಿನ ಅಭಾವ ಜಾಸ್ತಿ ಇದೆ. ಸೊ ಹಾಗಾಗಿ ನೀರನ್ನ ಇತಿ ಮಿತಿಯಲ್ಲಿ ಬಳಸಿ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.